ಇವತ್ತಿಂದ ಪ್ರತಿ ದಿವಸ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಬದಲಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಮತ್ತು ಡಾಲರ್ ರೂಪಾಯಿ ವಿನಿಮಯ ದರ ಆಧರಿಸಿ ಬದಲಾವಣೆ ಮಾಡಲಾಗುತ್ತೆ. ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಹೊಸ ದರ ಅನ್ವಯ ಆಗುತ್ತೆ. ನಿನ್ನೆವರೆಗೆ 15 ದಿನಕ್ಕೊಂದ್ಸರಿ ಪೆಟ್ರೋಲ್ ಕಂಪನಿಗಳು ಬೆಲೆ ಏರಿಳಿತ ಮಾಡ್ತಾ ಇದ್ವು ಮತ್ತು ಹೊಸ ದರ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರ್ತಾ ಇತ್ತು. ನಿನ್ನೆಯಷ್ಟೇ ಪೆಟ್ರೋಲ್ ದರವನ್ನು ಲೀಟರ್ಗೆ ₹1.12, ಡೀಸೆಲ್ ದರವನ್ನು ₹1.24 ಕಡಿತಗೊಳಿಸಲಾಗಿದೆ. ಆದರೆ ದಿನನಿತ್ಯ ಬೆಲೆ ಬದಲಾವಣೆಗೆ ಬಂಕ್ ಮಾಲೀಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಭಾಗದ ಜಿಲ್ಲೆಗಳಾದ ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿ ಇವತ್ತು ಮಧ್ಯರಾತ್ರಿವರೆಗೆ ಬಂಕ್ ಬಂದ್ ಆಗುತ್ತೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಉಳಿದಂತೆ ದೇಶದ ಬಂಕ್ ಮಾಲೀಕರು ಮುಷ್ಕರದಿಂದ ಹಿಂದೆ ಸರಿದಿದ್ರು ಕೂಡ ಹೊಸದಾಗಿ ತೈಲ ಕಂಪನಿಗಳಿಂದ ಖರೀದಿ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ಅಂದ್ರೆ ಸ್ಟಾಕ್ ಇರೋವರೆಗೆ ಇವತ್ತು ಮಾತ್ರ ಬಂಕ್ ಓಪನ್ ಇರುತ್ತೆ. ಅದಾದ ಮೇಲೆ ನಿಮಗೆ ಪೆಟ್ರೋಲ್ ಅಭಾವ ಎದುರಿಸಬೇಕಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಕ್ಷಾ ಕಟ್ಟೆ ಬೆಳಗುಳಿ ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಕ್ಷಾ, ಬೆಳಗ್ಗೆ ಯಾವ ಪೆಟ್ರೋಲ್ ಬಂಕ್ ನಲ್ಲಿದ್ದೀರಿ? ಬೆಂಗಳೂರಿನ ಪೆಟ್ರೋಲ್ ಬಂಕ್ಗಳು ಕೆಲಸ ಮಾಡ್ತಾ ಇದೆಯಾ? ಮುಷ್ಕರದಿಂದ ಹಿಂದೆ ಸರಿದಿದ್ದಾರಾ ಅಥವಾ ಮಾಡಿದ್ರು ಕೂಡ ಬೇರೆ ಏನ್ ಪ್ಲಾನ್ ಇದೆ ಅವ್ರದ್ದು? ಹರೀಶ್, ನಾನೀಗ ಸದ್ಯ ಬೆಂಗಳೂರಿನ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದೀವಿ. ಸೊ ಇಲ್ಲಿ ನಾವು ನೋಡಬಹುದು ಆರಾಮಾಗಿ ಎಲ್ಲರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ತುಂಬಿಸ್ಕೊಂತಾ ಇದ್ದಾರೆ ಅವರ ವಾಹನಗಳಿಗೆ. ಹಾಗೇನೇ ಒಂದು ಆತಂಕ ಇದೆ ಜನರಲ್ಲಿ, ಮಧ್ಯಾಹ್ನದ ನಂತರ ಎಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ವ ಅಂತ. ಹಾಗಾಗಿ ಸಾಕಷ್ಟು ಜನ ಬಂದು ಬೆಳಗ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಹಾಕ್ಸ್ಕೊಂತಾ ಇರ್ತಕ್ಕಂಥದ್ದನ್ನ ನೋಡ್ಬೋದು. ಇದುವರೆಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನ ಮಾಲೀಕರು ಮಾಡ್ತಿರ್ತಕ್ಕಂಥ ಮುಷ್ಕರದ ಎಫೆಕ್ಟ್ ಇಲ್ಲಿರ್ತಕ್ಕಂಥ ಯಾರಿಗೂ ಕೂಡ ತಲುಪಿಲ್ಲ ಅಂತಕ್ಕಂಥದ್ದು, ಯಾರಿಗೂ ಕೂಡ ತಟ್ಟಿಲ್ಲ, ಯಾವುದೇ ಮುಷ್ಕರದ ಎಫೆಕ್ಟ್ ತಟ್ಟಿಲ್ಲ. ಯಾಕಂದ್ರೆ ಆರಾಮಾಗಿ ಬೆಂಗಳೂರಿಗರಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಸಿಗ್ತಾ ಇದೆ ಬೇರೆ ಒಂದು ಜಿಲ್ಲೆಗಳಿಗೆ ಹೋಲಿಸ್ಕೊಂಡ್ರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಮಾಲೀಕರು ಹೇಳೋದೇ ಬೇರೆ. ಏನಂತಂದ್ರೆ ಪ್ರತಿದಿನ ಈ ದರ ಪರಿಷ್ಕರಣೆ ಮಾಡೋದ್ರಿಂದ ಮಾಲೀಕರಿಗೆ ತುಂಬಾ ಕಷ್ಟ ಆಗುತ್ತೆ, ಅಷ್ಟೇ ಅಲ್ಲ ಡೀಲರ್ಸ್ಗೆ ತುಂಬಾ ಕಷ್ಟ ಆಗುತ್ತೆ. ಜೊತೆಯಲ್ಲಿ ಸಾರ್ವಜನಿಕರಿಗೆ ಇದರಿಂದ ಯಾವುದೇ ಉಪಯೋಗ ಇಲ್ಲ, ತುಂಬಾ ಕನ್ಫ್ಯೂಷನ್ಗಳಾಗುತ್ತೆ. ಯಾಕಂದ್ರೆ ಪ್ರತಿ ಏರಿಯಾಗೆ, ಪ್ರತಿ ಜಿಲ್ಲೆಗೆ ಅನ್ವಯಿಸಿದಂಗೆ 20 ರಿಂದ 25 ಪೈಸೆವರೆಗೂ ದರ ಏರಿಳ್ತಾ ಇರುತ್ತೆ. ಅದೆಲ್ಲವನ್ನ ಸಾರ್ವಜನಿಕರಿಗೆ ಕನ್ವೆ ಮಾಡ್ಲಿಕ್ಕೆ ಕಷ್ಟನೇ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಬನ್ನಿ, ಈ ಪೆಟ್ರೋಲ್ ಬಂಕ್ ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಅವ್ರು ಏನ್ ಹೇಳ್ತಾರೆ ಅಂತ. ಸರ್, ನೀವು ಬಂದಿಗೆ ಸಹಕಾರವನ್ನ ನೀಡ್ತಾ ಇಲ್ವಾ ಇವತ್ತಿನ ಬಂದಿಗೆ? ಯಾವ ತರ ಸಹಕಾರ ನೀಡ್ತಾ ಇದ್ದೀರಾ? ನಮ್ಮ ಹತ್ರ ಸ್ಟಾಕ್ ಇದೆ, 10ವರೆವರೆಗೂ ಆಗುತ್ತೆ. 10ವರೆ ಆದ್ಮೇಲೆ ಸ್ಟಾಪ್ ಮಾಡ್ತೀವಿ. ಓಕೆ, ಎಷ್ಟೊತ್ತವರೆಗೂ ನಿಮ್ ಸ್ಟಾಕ್ ಆಗ್ಬೋದು ಸರ್? 10ವರೆವರೆಗೂ ಆಗ್ಬೋದು, ಮತ್ತೆ ಕ್ಲೋಸ್ ಮಾಡ್ತೀವಿ. 10ವರೆ ನಂತರ ಈಗ ಸಾರ್ವಜನಿಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ನಾವೇ ಸ್ಟಾಕ್ ಇಲ್ಲ, ಹೋಗ್ಬೋದು. ಓಕೆ ಸರ್, ಪ್ರತಿನಿತ್ಯ ಎಷ್ಟು ಲೀಟರ್ ಖರೀದಿ ಮಾಡ್ತಿದ್ರಿ ನೀವು? ನಾವು ಪೆಟ್ರೋಲ್. ಓಕೆ, ಸೊ ಇದು ಮಾಲೀಕರು ಹೇಳುವಂತ ಮಾತು. ಹರೀಶ್, ಪ್ರತಿನಿತ್ಯ ಇವರು ಖರೀದಿ ಮಾಡ್ತಕ್ಕಂಥ ಎಷ್ಟು ಡೀಲರ್ಸ್ಗಳು ಖರೀದಿ ಮಾಡ್ತಾ ಇದ್ರು ಆ ಒಂದು ಸ್ಟಾಕ್ ಇರೋವರೆಗೂ ಮಾತ್ರ ನಾವು ಇವತ್ತು ಸಪ್ಲೈ ಮಾಡ್ತೀವಿ ಅಂತಕ್ಕಂಥದ್ದು. ಸರಿಸುಮಾರು 10 ರಿಂದ 10ವರೆ ಒಳಗಡೆ ಎಲ್ಲಾ ಪೆಟ್ರೋಲ್ ಬಂಕ್ಗಳು ಮುಚ್ಚುವಂತ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಸಾರ್ವಜನಿಕರಿಗೆ ಬೆಂಗಳೂರಿನಲ್ಲಿ ಆರಾಮಾಗಿದೆ, ಬಂದ್ ನಡೆಯೋದಿಲ್ಲ, ಪೆಟ್ರೋಲ್ಗಳು ಸಿಗುತ್ತೆ, ಡೀಸೆಲ್ ಸಿಗುತ್ತೆ ಅಂತ ಅನ್ಕೊಂಡಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದು ಒಂದೇ ಮಾತು, ಆದಷ್ಟು ಬೇಗ ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ಪ್ರತಿ ದಿವಸ ಮಧ್ಯರಾತ್ರಿ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅಥವಾ ಬೆಳಗ್ಗೆ 6 ಗಂಟೆಗೆ ಬದಲಾವಣೆಯ ಪರಿಷ್ಕೃತ ದರ ಗೊತ್ತಾಗುತ್ತೆ ನಮಗೆ. ಬಟ್ ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡ್ಬೋದಾ? ಆಟೋ ಸಿಸ್ಟಮ್ ಅಲ್ಲಿ ಏನಾದ್ರು ಇಡ್ತಾರ? ಅದನ್ನ ಇಮಿಡಿಯೇಟ್ ಆಗಿ ಮೀಟರ್ ಚೇಂಜ್ ಆಗುತ್ತೆ? ಹೆಂಗ್ ವರ್ಕ್ ಆಗುತ್ತೆ ಕೇಳೋಕ್ ಸಾಧ್ಯನಾ? ಓಕೆ, ಖಂಡಿತ ಕೇಳೋಣ. ಹರೀಶ್ ಸರ್, ಒಂದ್ ನಿಮಿಷ, ನೀವು ಹೇಳ್ತಾ ಇದ್ರಿ ಇವಾಗ ತಾನೇ, ಅಂದ್ರೆ ಪ್ರತಿನಿತ್ಯ ರಾತ್ರಿ ಹೊತ್ತು ನಿಮ್ಗೆ ದರ ಸಿಗುತ್ತೆ ಅಂತ. ಅದನ್ನ ಆಟೋಮೆಟಿಕಲಿ ಯಾವ ರೀತಿ ಚೇಂಜ್ ಮಾಡ್ತೀರಾ? ಯಾವ ರೀತಿ ನೀವು ಗ್ರಾಹಕರಿಗೆ ತಲುಪಿಸ್ತೀರಾ? ನಿಮ್ಗೆ ಯಾವ ರೀತಿ ತಲುಪಿಸ್ತೀರಾ? ನಮ್ಗೆ ರಾತ್ರಿ 11 ಗಂಟೆಗೆ ಬರ್ತದೆ ರೇಟು. ಒಬ್ರು ಕೂತಿರ್ಬೇಕಂದ್ರೆ ಒಬ್ರು ಕೂತು ಅದೇ ಕೆಲಸ ಮಾಡಿದ್ರೆ ತೊಂದರೆ ಆಗುತ್ತೆ ನಮ್ಗೆ. 15 ದಿವಸಕ್ಕಾದ್ರೆ ಏನು ತೊಂದರೆ ಇಲ್ಲ ನಮ್ಗೆ. ಓಕೆ, 15 ದಿನಕ್ಕೊಂದ್ಸಲಿ ಬರ್ತಕ್ಕಂಥ ದರದಿಂದ ಪರಿಷ್ಕರಣೆಯಿಂದ ಏನ್ ಪ್ರಾಬ್ಲಮ್ ಆಗಲ್ಲ? ಏನು ತೊಂದರೆ ಇಲ್ಲ ನಮ್ಗೆ, ಏನು ತೊಂದರೆ ಇಲ್ಲ. ಈ ಡೇದಾರಿಂದ ಬರೀ ತೊಂದರೆ, ಒಬ್ಬರಿಗೆ ಜಗಳ ಗಲಾಟೆ ಆಗುತ್ತೆ. ದಿನ ಹಾಕಿಸ್ಕೊಳ್ಳೋರು ಲೀಟರ್ಗೆ ಎಷ್ಟೊಂದು ಕೇಳ್ಬಿಟ್ಟೆ ಹಾಕಿಸ್ಕೊತಾರ, ಇಲ್ಲ ಪರವಾಗಿಲ್ಲ ತಲೆ ಕೆಡಿಸ್ಕೊಳ್ಳೋರು ಅವರು? ಖಂಡಿತ ಅದೆಲ್ಲ ಮುಂದಿನ ದಿನಗಳ ಗೊತ್ತಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ 10-15 ಪೈಸೆಗೆ ಜನ ತೊಂದರೆ ಅಂದ್ರೆ ಗಲಾಟೆ ಮಾಡ್ತಕ್ಕಂಥದ್ದು ಇರುತ್ತಾ. ಈಗ ಬಸವನಗುಡಿನಲ್ಲಿ ಒಂದು ರೈಟ್ ಇದ್ರೆ, ಜಯನಗರದಲ್ಲಿ ಮತ್ತೊಂದು ರೈಟ್, ಹೆಣ್ಣೂರು ಕ್ರಾಸಲ್ಲಿ ಮತ್ತೊಂದು ರೈಟ್, ಈ ರೀತಿಯಾದಂತಹ ಒಂದು 10-15-20 ಪೈಸೆಗಳ ವ್ಯತ್ಯಾಸ ಕಂಡುಬರುತ್ತೆ. ಆ 20 ಪೈಸೆಗಳಿಗೆ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ಪೆಟ್ರೋಲ್ ಹಾಕೋ ಅಂತವರಾಗಿರ್ಬೋದು ಅಥವಾ ಮಾಲೀಕರುಗಳ ಹತ್ರ ಆಗಿರ್ಬೋದು ಜಗಳ ಆಡ್ತಕ್ಕಂಥ ಸನ್ನಿವೇಶಗಳು ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ಮಾಲೀಕರು ಹೇಳ್ತಕ್ಕಂಥ ಮಾತು. ಹರೀಶ್, ಗ್ರಾಹಕರನ್ನ ಯಾರು ಮಾತಾಡಿಸಬಹುದಾ ರಕ್ಷಾ? ಇಸ್ ಇಟ್ ಪಾಸಿಬಲ್? ಹಿಂದೆ ಯಾರೋ ಪೆಟ್ರೋಲ್ ಹಾಕ್ಸ್ಕೊತಾ ಇದಾರೆ, ಡೀಸೆಲ್ ಹಾಕ್ಸ್ಕೊತಾ ಇದಾರೆ, ಅವ್ರಿಗೇನಾದ್ರೂ ಇದು ಮ್ಯಾಟರ್ ಅನ್ಸುತ್ತಾ ನಿಜವಾಗ್ಲೂ? ಆತಂಕ ಅಂತ ಏನಾದ್ರು ಇದೆ, ಪೆಟ್ರೋಲ್ ಸಿಗ್ತಾ ಇದೆ, ಹಾಗಾಗಿ
ಹಾಗಾಗಿ ಅದೇ ಪೆಟ್ರೋಲ್ ಆರಾಮಾಗಿ ಸಿಗ್ತಾ ಇರೋದ್ರಿಂದ ನಮ್ಮ ಬೆಂಗಳೂರಿನ ಜನ ಇವತ್ತು ಏನಂತ ಅಂತಲ್ಲ, ಗೊತ್ತಿಲ್ಲ. ನಾಳೆಯಿಂದ ಅದಕ್ಕೆ ಬೆಳಗ್ಗೆ 6 ಗಂಟೆಗೆ ಪೆಟ್ರೋಲ್ ಸಿಗುತ್ತೆ, ಬಂಕ್ಗಳದ್ದು ಟೆನ್ಷನ್ ಒಂದು ಮಾಡ್ಕೋತಾರೆ ಅವರು ಅಂತ. ತಿಳಿದಿದ್ಯಾ? ಇಲ್ಲ ಅದೆಲ್ಲ ಗೊತ್ತಿಲ್ಲ ಮೇಡಮ್. ಓಕೆ, ನಾಳೆಯಿಂದ ಇದು ಪ್ರತಿದಿನ ರೈಟ್ಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಅದ್ರ ಬಗ್ಗೆ ನಿಮ್ಗೆ ತಿಳಿದಿದೆಯಾ? ಇಲ್ಲ ಮೇಡಮ್, ಅದೆಲ್ಲ ಇದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸರ್, ಏನಂತೀರಾ? ಜಾಸ್ತಿ ಆಗ್ತದೆ, ಪೆಟ್ರೋಲ್ ರೇಟ್ ಕಮ್ಮಿ ಆಗಲ್ಲ. ಓಕೆ, ಸೊ ಪೆಟ್ರೋಲ್ ಬಂಕ್ ಅಲ್ಲಿ ಪ್ರತಿದಿನ ರೇಟ್ ಪರಿಷ್ಕರಣೆ ಆಗ್ತಾ ಇರುತ್ತೆ, ಆ ರೇಟಿಗೆ ತಕ್ಕನಂಗೆ ನೀವು ದುಡ್ಡು ಕೊಡ್ತಾ ಇರಬೇಕು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳೋದು ಒಳ್ಳೇದು ಮೇಡಮ್, ಅಂತೀರಾ ಕೆಟ್ಟದು ಅಂತೀರಾ? ಒಳ್ಳೇದೇ ಮೇಡಮ್ ಅದು. ಸರಿ ಮೇಡಮ್. ಓಕೆ, ಆಲ್ಮೋಸ್ಟ್ ತುಂಬಾ ಜನ ಗ್ರಾಹಕರಿಗೆ ಇದ್ರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಯಾವಾಗ್ಲೂ ಅಷ್ಟೇನೆ ಹರೀಶ್, ಸಾರ್ವಜನಿಕರಿಗೆ ಅದ್ರ ದರದ ಬಿಸಿ ಮುಟ್ಟಿದ ಮೇಲೆ ಮಾತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಈಗ ಅವರಿಗೆ ಹೆಂಗೋ ಪೆಟ್ರೋಲ್ ಸಿಗ್ತಾ ಇದೆಯಲ್ಲ, ತುಂಬಿಸ್ಕೊಂಡು ಹೋಗ್ತೀವಿ ಅಂತ. ಅದೇ ನೀವು ಮೈಸೂರು ಭಾಗಕ್ಕೆ ಹೋಗಿ ಕೇಳಿ, ಅಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಹಾಗಾಗಿ ಅಲ್ಲಿ ಆಕ್ರೋಶ ಇರುತ್ತೆ. ದಟ್ಸ್ ಟ್ರೂ, ಥ್ಯಾಂಕ್ ಯು ಸೊ ಮಚ್ ರಕ್ಷಾ, ನಿಮ್ಮ ಎಲ್ಲ ಮಾಹಿತಿಗಾಗಿ.